ಮಹಾದೇವ ಸದಾ ಶಿವ. ಕೆಲವು ಕಡೆ ಸಮಸ್ಯೆನೂ ಆಗುತ್ತೆ. ಒಂದು GSTದು ಕೇಸ್ ಆಗಿತ್ತು. ನಿಮಗೆ ಸಮಸ್ಯೆ ಆಗೋದು ಕೆಲವು ಸಲ ನಿಮ್ಮ ಸಮಸ್ಯೆ ಅಲ್ಲ, ಅವ್ರವ್ರ ಜಗಳ ಆಗಿರುತ್ತೆ, ನಿಮ್ಮ ತಲೆ ಮೇಲೆ ಕಟ್ತಾರೆ. ಇಬ್ಬರು ಜ್ಯುವೆಲ್ಲರ್ಸು, ಇಬ್ಬರು ಶ್ರೀಮಂತರು, ಒಬ್ಬರ ಮೇಲೆ ಒಬ್ಬರು ಜಗಳ. ಸೊ ಒಬ್ಬನ RTI ಅರ್ಜಿ ಹಾಕಿದ್ದಾನೆ GSTಯಲ್ಲಿ. ಸಾರ್ವಜನಿಕ ಮಾಹಿತಿ ಅಧಿಕಾರಿಯವರು ಕರೆಕ್ಟಾಗಿ ಉತ್ತರ ಕೊಟ್ಟಿದ್ದಾರೆ, ಇವೆಲ್ಲ ಪರ್ಸ್ನಲ್ ಇನ್ಫಾರ್ಮೇಷನ್ ಆಗುತ್ತೆ, 81E ಮತ್ತು 81J ಪ್ರಕಾರ ಕೊಡ್ಲಿಕ್ಕೆ ಬರೋದಿಲ್ಲ. ಫಸ್ಟ್ ಅಪೆಲೇಟ್ ಹೋಗಿದ್ದಾನೆ. ಫಸ್ಟ್ ಅಪೆಲೇಟ್ ಅಧಿಕಾರಿ ಏನು ಮಾಡಿದ್ದಾರೆ, ಈ ಮಾಹಿತಿಯನ್ನು ಗಿವ್ ದ ಇನ್ಫಾರ್ಮೇಷನ್ ಅಂತ ಆರ್ಡರ್ ಮಾಡಿಬಿಟ್ಟಿದ್ದಾರೆ. ಮಾಡಿದ್ದು ತಪ್ಪು, ಯಾಕಂದರೆ ಬೇರೆಯವರ ಪರ್ಸ್ನಲ್ ಇನ್ಫಾರ್ಮೇಷನ್ ಕೊಡ್ಲಿಕ್ಕೆ ಬರೋದಿಲ್ಲ, ಕಾನೂನಲ್ಲಿ ಸ್ಪಷ್ಟವಾಗಿದೆ. ಆದರೆ ಆಫೀಸಲ್ಲಿ ಅವರು ನನ್ನ ಮೇಲಧಿಕಾರಿ, ನಾನೇನು ಮಾಡಲಿ ಅಂತ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಕೇಳ್ತಾರೆ. ಕಾನೂನು ಪ್ರಕಾರ ಅವರು ಅಪೀಲ್ ಹೋಗ್ಬೋದಿತ್ತು ತನ್ನ ಮೇಲಧಿಕಾರಿಯ ಆದೇಶದ ವಿರುದ್ಧ. ನಾನು ಒಂದು ಕೆಲಸ ಮಾಡಮ್ಮ, ನಿಮ್ಮ ಸಾಹೇಬ್ರಿಗೆ ಫೋನ್ ಕನೆಕ್ಟ್ ಮಾಡಿಕೊಡು ಅಂಥೇಳಿ ಕನೆಕ್ಟ್ ಮಾಡಿದರು. ಫೋನಲ್ಲಿ ಹೇಳಿದೆ, ನೋಡಿ ಅವರೇ, ನೀವು ಮಾಡಿದ್ದು ತಪ್ಪು, ನೀವು ಯಾಕೆ ಮಾಡಿದ್ರಿ ಅಂತ ನಾನು ಕೇಳ್ತಾ ಇಲ್ಲ. ಪರ್ಸ್ನಲ್ ಇನ್ಫಾರ್ಮೇಷನ್ ನಿಮ್ಮ ಸಾರ್ವಜನಿಕ ಮಾಹಿತಿ ಅಧಿಕಾರಿಯವರು ಸರಿಯಾಗಿ ಕೆಲಸ ಮಾಡಿದ್ದಾರೆ, ಅದನ್ನು ನೀವು ಎತ್ತಿ ಹಿಡಿಬೇಕಿತ್ತು, ಅವ್ರಿಗೆ ನೀವು ಇನ್ಸ್ಪೈರ್ ಮಾಡಬೇಕಿತ್ತು, ಆದರೆ ನೀವೇ ತಪ್ಪು ಮಾಡ್ತಾ ಇದ್ದೀರಿ ಅಂತ. ಈಗ ಆಯೋಗಕ್ಕೆ ಬಂದರೆ ನಾನು ನಿಮ್ಮ ಮೇಲೆ ಇದು ಮಾಡಬೇಕಾಗತ್ತೆ. ಸರಿ, ಏನು ಮಾಡಬೇಕಾಗಾದ್ರೆ ಅಂತ ಗಿವ್ ದ ಇನ್ಫಾರ್ಮೇಷನ್ ಅಂತ ಬರೆದು ಗ್ಯಾಪ್ ಇತ್ತಲ್ಲ, ಅಲ್ಲಿ ಆ್ಯಸ್ ಪರ್ ಸೆಕ್ಷನ್ 81E ಮತ್ತು 81J ಅಂತ ಬರೆದು ಬಿಡಿ, ನಿಮ್ಮದು ಮರ್ಯಾದೆ ಉಳಿತದೆ. ಸಾರ್ವಜನಿಕ ಮಾಹಿತಿ ಅಧಿಕಾರಿ ಬರೆದಿದ್ದು ಕರೆಕ್ಟ್ ಆಗುತ್ತೆ. ಸೊ ನಿಮ್ಮ ಮೇಲಧಿಕಾರಿಗಳಿಗೆ ದಯವಿಟ್ಟು ಈ ವಿಷಯಗಳನ್ನು ತಿಳಿಸಿ. ಯಾವಾಗ ಅವರು ಕೆಲಸ ಮಾಡೋದಿಲ್ಲ, ಆಯೋಗಕ್ಕೆ ಬರ್ತವೆ ಕೇಸು. ಕಡೆಗೆ ಅಧ್ಯಕ್ಷರು ಷಡಾಕ್ಷರರು ಹೇಳ್ದಂಗೆ ಆಯೋಗದಲ್ಲಿ ಕಡೆ ನಾವು ಸಾವಿರಾರು ಕೇಸ್ ಡಿಸ್ಮಿಸ್ ಮಾಡಿದಾಗ ಆಯುಕ್ತರು ಅಧಿಕಾರಿಗಳ ಪರ ಅಂತ ಹೇಳ್ಕೊಂಡು ಮತ್ತು ಅದರ ಮೇಲೆ ಆಪಾದನೆ ಆಗುತ್ತೆ. ನಾವೇನು ಆಪಾದನೆಗೆ ಹೆದರೋದಿಲ್ಲ, ಬಟ್ ಯಾವ ಕೆಲಸ ಉಗುರಲ್ಲೇ ಆಗುತ್ತೆ, ಕೊಡ್ಲಿ ತಗೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಮ ಕೇಸ್ ವರ್ಕರ್ ಅದನ್ನು ಹ್ಯಾಂಡಲ್ ಮಾಡಿಬಿಟ್ರೆ RTI ಮುಗೀತದೆ. ಇಂಥದ್ದು ಬಹಳಷ್ಟು ಚಾಲೆಂಜಸ್ ಇದ್ದಾವೆ. ಬಿಗ್ಗೆಸ್ಟ್ ಚಾಲೆಂಜ್ ಇಸ್ ಸೆಕ್ಷನ್ 8. ಇದರಲ್ಲಿ ನಿಮ್ಮೆಲ್ಲರ ಗಮನಕ್ಕೆ ಒಂದು ತರ್ತೀನಿ. ಷಡಾಕ್ಷರ ಅಧ್ಯಕ್ಷರು ಕೂಡ ಒಂದು ಮಾತು ಹೇಳಿದ್ರು, ಸಾರ್ವಜನಿಕ ಹಿತಾಸಕ್ತಿ ಅಂತ. ಆ್ಯಕ್ಟಲ್ಲಿ ಎಲ್ಲೂ ಸಾರ್ವಜನಿಕ ಹಿತಾಸಕ್ತಿ ಇಲ್ಲ. ಒಂದೇ ಕಡೆ ಇತ್ತು ಸೆಕ್ಷನ್ 81Jನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಇದ್ದರೆ ಪರ್ಸ್ನಲ್ ಇನ್ಫಾರ್ಮೇಷನ್ ಕೊಡ್ಬೋದು ಅಂತಿತ್ತು. 2023 ಅದನ್ನು ಚೇಂಜ್ ಮಾಡಿಬಿಟ್ಟಿದ್ದಾರೆ. ಪರ್ಸ್ನಲ್ ಇನ್ಫಾರ್ಮೇಷನ್ ಯಾವುದೇ ಕೊಡ್ಲಿಕ್ಕೆ ಬರೋದಿಲ್ಲ. ಸಾರ್ವಜನಿಕ ಹಿತಾಸಕ್ತಿ ಇದೇನೋ ಇಲ್ವೋ ಇಸ್ ಇರ್ರೆಲವೆಂಟ್. ಇದು ಈ ಕಾನೂನು ಮಾಡಿದವರು ಬಹಳ ಮೇಧಾವಿಗಳು. ನಮ್ಮಂಥ ಲಕ್ಷಾಂತರ ಜನ ಬಂದರೆ ಅವರ ನಾಲೆಜು ಅವರ ಅನುಭವಕ್ಕಾಗತ್ತೆ. ಅವ್ರೇನು ಮಾಡಿದ್ರು, RTI ಆ್ಯಕ್ಟನ್ನು ಚೇಂಜ್ ಮಾಡೋ ಬದಲಿ DPDP ಆ್ಯಕ್ಟ್ ಅಂತಂದರು, ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತ. ನಾವೆಲ್ಲರೂ ಈಗ ಮೊಬೈಲ್ ಇದರಲ್ಲಿದ್ದೇವೆ, ನಮ್ಮ ಬ್ಯಾಂಕ್ ಅಕೌಂಟ್ಸು ಎಲ್ಲ ಡಿಜಿಟಲ್ ಇದೆ, ಸೋಷಿಯಲ್ ಮೀಡಿಯಾದಲ್ಲಿದ್ದೇವೆ. ಸೊ ಆ ಡೇಟಾ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತ ತಂದಾಗ ಅದರಲ್ಲಿ ಸೆಕ್ಷನ್ 44 ತಂದು ಥ್ರೂ ದಟ್ ಸೆಕ್ಷನ್ 84 RTI ಆ್ಯಕ್ಟ್ ಅಂದ ಸೆಕ್ಷನ್ 81J ಸ್ಟ್ಯಾಂಡ್ಸ್ ಮಾಡಿಫೈಡ್ ಆಸ್ ಎನಿ ಪರ್ಸನಲ್ ಇನ್ಫಾರ್ಮೇಷನ್ ಪೀರಿಯಡ್. ಮುಗಿದೋಯ್ತು. ನಿಮ್ಮ ದಿನಚರಿ, ನಿಮ್ಮ ಸ್ಯಾಲ್ರಿ ಸ್ಲಿಪ್ಪು, ನಿಮ್ಮ ಆಧಾರ್ ಕಾರ್ಡು, ಮೊಬೈಲ್ ನಂಬರ್ ಯಾವುದನ್ನು ಕೊಡುವಂಗಿಲ್ಲ. ಸೊ RTIನಲ್ಲಿ ಬಂದಾಗ 81J ಕೊಡೋದು. ಸೊ ಹೀಗಾಗಿ ಈ ಥರ ಬಹಳಷ್ಟು ಚಾಲೆಂಜಸ್ ಇದ್ದಾವೆ. ಸೆಕ್ಷನ್ 8ಅನ್ನು ನಾವು ಜನ್ಮ ಪೂರ್ತಿ ಸ್ಟಡಿ ಮಾಡಿದರೂ ಪೂರ ಗೊತ್ತಿದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಆದರೆ ಆದಷ್ಟು ಸ್ಟಡಿ ಮಾಡ್ಕೊಳ್ಳಿ. ಇನ್ನೂ ಬಹಳಷ್ಟು ಸಮಸ್ಯೆಗಳಿವೆ, ಆದರೆ ಕೊನೆಯದು ಒಂದು ಸಮಸ್ಯೆ ಹೇಳಿ ನಾನ್ RTI ಸಮಸ್ಯೆಗೆ ಹೋಗ್ತೇನೆ. ನಾನು ನೋಡಿದ್ದು ಒಂದು ಬೇಜಾರಾಗೋ ಸಂಗತಿ ಅಂದರೆ ಸರ್ಕಾರಿ ನೌಕರರುಗಳಲ್ಲೇ ಒಂದು ಕೋಆಪ್ರೇಷನ್ನು, ಕೋಆರ್ಡಿನೇಷನ್ನು, ಯುನಿಟಿ ಇಲ್ಲ. ತಾವೇ ತಮ್ಮ ಆಫೀಸಲ್ಲಿ ಬೇರೆಯವ್ರ ಮೇಲೆ ಅರ್ಜಿ ಹಾಕ್ಸೋದು, ದಯವಿಟ್ಟು ಅದನ್ನು ಮಾಡಬೇಡಿ. ಆ ಕತೆ ನಿಮ್ಗೆ ಗೊತ್ತಿರಬೇಕು. 2 ಬೆಕ್ಕುಗಳು ಜಗಳಾಡ್ತಾ ಇತ್ತು, ಕೋತಿ ಬಂದು ಬೆಣ್ಣೆ ತಿಂದು ಓಡೋಯ್ತು. ನೀವು ಜಗಳ ಆಡಿ RTI ಆ್ಯಕ್ಟಿವಿಸ್ಟ್ಗಳಿಗೆ ತಂದರೆ ಅವರು ಬೆಳೀತಾರೆ, ನಿಮ್ಗೆ ನಾಳೆ ನಿಮಗೂ ತೊಂದರೆ ಕೊಡ್ತಾರೆ. ಸೊ ಹೀಗಾಗಿ ದಯವಿಟ್ಟು ನಿಮ್ಮಲ್ಲಿ ಯೂನಿಟಿ ಇಟ್ಕೊಳ್ಳಿ.
ಹೆಲ್ದಿ ಸ್ಪರ್ಧೆ ಇರಲಿ, ಕಾಂಪಿಟೇಷನ್ ಇರಲಿ, ಅವ್ರಿಗೆ ಪ್ರಮೋಷನ್ ಆಗಬೇಕಾ ಇವ್ರಿಗೆ ಪ್ರಮೋಷನ್ ಆಗಬೇಕಾ ಆ ಪ್ರಶ್ನೆ ಬೇರೆ. ಆತ್ಮ ಸೋಲ್ ಏನಂತೇವಿ, ಮೂಲ ಉದ್ದೇಶ ಮೂಲ ಆತ್ಮ ಏನಂದರೆ ಸುವೋಮೋಟೋ ಉದ್ದೇಶ ಮೂಲ ಆತ್ಮ ಏನಂದರೆ ಸುವೋಮೋಟೋ ಡಿಕ್ಲರೇಷನ್. ಸರ್ಕಾರ ತಾನಾಗೆ ಮಾಹಿತಿಯನ್ನು ಪಬ್ಲಿಕ್ ಕೊಡಬೇಕು.